Prime Success for Better Future. ಪ್ರಿಯ ವೀಕ್ಷಕರೇ, ಇವತ್ತು ಪ್ರೈಮ್ ಸಕ್ಸಸ್ನ ಚಾನೆಲ್ನ ಮೂಲಕ ನಾನು ನಿಮ್ಮ ಬಳಿ ಸಾಧನೆಯ ಯಶಸ್ಸು, ಯಾವುದೇ ಒಂದು ಯಶಸ್ಸನ್ನು ನೀವು ಸಾಧಿಸಬೇಕಾದ್ರೆ, ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ನಿಮ್ಮ ಜೀವನದ ಯಾವುದೇ ಒಂದು ಯಶಸ್ಸನ್ನು ಪಡಿಬೇಕಾದ್ರೆ ಏನು ಮಾಡಬೇಕು, ಒಬ್ಬ ವಿದ್ಯಾರ್ಥಿಯಾಗಿ ನೀವು ಆ ಯಶಸ್ಸನ್ನು, ಆ ಛಲವನ್ನು ಹೇಗೆ ಪಡ್ಕೋಬೇಕು ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ನಿಮ್ಮ ಎಲ್ಲ ಪ್ರಿಪ್ರೇಷನ್ಸ್ಗೆ ಸಹಾಯ ಆಗಲಿ ಅನ್ನೋದೇ ನನ್ನ ಆಸೆ. ಪ್ರೈಮ್ ಸಕ್ಸಸ್ ಚಾನೆಲ್ ಇಟ್ಸ್ ಅನ್ ಆನ್ಲೈನ್ ಚಾನೆಲ್. ನಿಮಗೋಸ್ಕರ ಮಾಡಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ವಸ್ತು. ಗೂಗಲ್ ಪ್ಲೇಸ್ಟೋರ್ನಿಂದ ನೀವು ದಯವಿಟ್ಟು ನಮ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಬೇರೆ 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 ಮಾಡ್ಯೂಲ್ಸ್ ಮೂಲಕ ನಮ್ಮನ್ನು ಯೂಸ್ ಮಾಡಿಕೊಳ್ಳಿ. ನಮ್ಮ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ನಿಮಗೆ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಮತ್ತಿತರ ಯಶಸ್ಸಿಗೆ ನಾವು ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆಗೆ ನಾವು ಈ ಚಾನಲನ್ನು ಪ್ರಾರಂಭಿಸಿದ್ದೀವಿ. ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸಕ್ಸಸ್ ಹೆಜ್ಜೆಗಳನ್ನು ಮತ್ತಷ್ಟು ಯಶಸ್ವಿಯಾಗಿ ಇಡಿ ಅನ್ನೋದಕ್ಕೆ ಆಸೆ ಪಡ್ತಾ ಸಾಧನೆಯ ಯಶಸ್ಸು ಅನ್ನೋದನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಯಶಸ್ಸಂದರೆ ಏನು ಸ್ನೇಹಿತರೆ? ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ಪರಿಪೂರ್ಣತೆ ನನಗೆ ಕಾಣಬೇಕು. ಅದಕ್ಕೆ ಒಂದು ಎಂಡ್ ರಿಸಲ್ಟ್ ಅಂತ ಬೇಕು. ಆ ಎಂಡ್ ರಿಸಲ್ಟ್ ಎಲ್ಲರಿಗೂ ಉಪಯುಕ್ತವಾಗುವಂಥದ್ದಾಗಬೇಕು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಾ ಅಂದರೆ ಅದರ ಎಂಡ್ ರಿಸಲ್ಟ್ಸ್ ಆ ಎಕ್ಸಾಮ್ನಲ್ಲಿ ನೀವು ಸೆಲೆಕ್ಟ್ ಆಗುವಂಥದ್ದು. ಯಾವುದೇ ಈ ಥರದ ಒಂದು ಯಶಸ್ಸನ್ನು ನೀವು ಸಾಧಿಸಿದಾಗ ನಿಮ್ಮ ಕೀರ್ತಿ ನಿಮಗೆ ಹೆಚ್ಚಾಗುತ್ತೆ. ಆದರೆ ಸುಮ್ಮನೆ ಯಶಸ್ಸು ಬರೋದಿಲ್ಲ. ನೋಡಿ, ನಾವು ನಮ್ಮ ಚಾನೆಲ್ಗೂ ಅದಕ್ಕೆ ಆ ಹೆಸರು ಇಟ್ಕೊಂಡಿರೋವಂಥದ್ದು ಪ್ರೈಮ್ ಸಕ್ಸಸ್ ಅಂತ. ಪ್ರೈಮ್ ಅನ್ನುವಂಥದ್ದು ಯು ಶುಡ್ ಬಿ ಆಲ್ವೇಸ್ ಇನ್ ದ ಲೈಮ್ ಲೈಟ್ ಅಂತ. ನೀವು ಎಲ್ಲರ ಮುಂದೆಯೂ ದಿಗ್ವಿಜಯರಾಗಿ ಕಾಣಬೇಕು ಅನ್ನೋಂಥದ್ದಾಗಿ ಪ್ರಾಮುಖ್ಯವಾಗಿ ಕಾಣುವಂಥ ವಿಷಯಕ್ಕೋಸ್ಕರ ಪ್ರೈಮ್ ಪದವನ್ನೇ ತಂದಿದ್ದೀವಿ. ಸಕ್ಸಸ್ ನಾನೇನು ಹೇಳೋ ಅಷ್ಟಿಲ್ಲ, ಅದರಲ್ಲಿರ್ತಕ್ಕಂಥ ಅಕ್ಷರಗಳೇ ನೋಡಿ. SUCCE ಎರಡು ಸಿಗಳು, 3 ಎಸ್ಗಳು ಒಟ್ಟಾಗಿ 2 ಓವಲ್ಗಳ ಜೊತೆ ಹೋರಾಟ ನಡೆಸಿ ನಿಮಗೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಪದವೇ ಸಕ್ಸಸ್. ಪ್ರಿನ್ಸಿಪಲ್ಸ್ ಆಫ್ ಸಕ್ಸಸ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ರಿಫ್ಲೆಕ್ಟಿವ್ ಪ್ರಾಸೆಸ್. ನಿಮ್ಮನ್ನು ನೀವು ಪ್ರತಿಯೊಂದು ದಿನವೂ ಅವಲೋಕನ ಮಾಡ್ಕೋಬೇಕು. ಇದು ಆತ್ಮಾವಲೋಕನ ಅಂತಲೂ ಆಗ್ಬೋದು, ನಿಮ್ಮ ಕಾರ್ಯದ ಅವಲೋಕನ ಅಂತ ಆಗ್ಬೋದು, ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದ ಅವಲೋಕನ. ಈ ರಿವ್ಯೂ ನಡೆದಾಗಲೇ ಫ್ರೆಂಡ್ಸ್ ನಿಮ್ಮದೇ ಆದಂಥ ಒಂದು ರೀಕನ್ಸಿಲಿಯೇಷನ್ ಪ್ರತಿದಿನ ಹುಟ್ಟುತ್ತೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಮಾಡ್ಯೂಲ್ಸ್ನಲ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸಸ್ ಏನು, ಯಾವ ಪ್ರಶ್ನೆಗಳನ್ನು ನಾನು ನಿರ್ದಿಷ್ಟವಾಗಿ ಉತ್ತರಿಸ್ತೀನಿ, ಯಾವ ಪ್ರಶ್ನೆಗಳಿಗೆ ನನಗೆ ಯಾವುದರಲ್ಲಿ ಯಾವ ಥರದ ಡೌಟ್ಸ್ ಇದೆ, ಈ ಕ್ಲಾರಿಟಿಯನ್ನು ನೀವು ಪಡ್ಕೋಬೇಕು. ಪ್ರೈಮ್ ಸಕ್ಸಸ್ ಚಾನೆಲ್ ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ಜಾಗದಲ್ಲೂ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಾ ಮುನ್ನಡೀತಾ ಇದೆ. ಸೊ ಈ ಪ್ರಿನ್ಸಿಪಲ್ಸ್ನಲ್ಲಿ ಮೊಟ್ಟ ಮೊದಲನೇ ಪ್ರಿನ್ಸಿಪಲ್ ರಿಫ್ಲೆಕ್ಟಿವ್ ಪ್ರಾಸೆಸ್ ಆಗಿ ನೀವು ಪಡಿತಕ್ಕಂಥದ್ದು ಏನು ಅಂತಂದರೆ, ಹೇಗೆ ನಾನು ಆ ಪ್ರಾಸೆಸ್ನ ಮುನ್ನಡೆಸಬೇಕು. ನನ್ನನ್ನು ನಾನು ಅವಲೋಕನ ಮಾಡ್ಕೊಂಡು ಮುನ್ನಡೆಯುವಾಗ ಏನಾಗುತ್ತೆ, ನನ್ನ ಎಲ್ಲ ತಪ್ಪು ಹೆಜ್ಜೆಗಳು ನಂಗೆ ಪರಿಚಯ ಆಗುತ್ತೆ. ಎರಡನೇದು, ಒಮ್ಮೆ ರಿಫ್ಲೆಕ್ಷನ್ಸ್ ಕ್ಲಿಯರ್ ಆಯಿತು, ನನಗೆ ಗೊತ್ತಾಯಿತು ಅಂದಾಗ ಐ ಶುಡ್ ಗೋ ಫಾರ್ ಪರ್ಫಾರ್ಮಿಂಗ್ ಇಟ್. ಇಟ್ಸ್ ಕಾಲ್ಡ್ ಪರ್ಫಾರ್ಮೆನ್ಸ್. ಪ್ರಾಸೆಸ್ ಆಫ್ ಪರ್ಫಾರ್ಮೆನ್ಸ್. ನಾನು ಹೇಗೆ ಈ ಕಾರ್ಯದ ಸಾಧನೆಯನ್ನು ಮಾಡಬೇಕು, ಮಾಡ್ತೀನಿ, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಹೆಚ್ಚಿನವರು ನಾವು ಪರ್ಫಾರ್ಮರ್ಸ್ ಆಗೋದಿಲ್ಲ. ಯಾಕೆ? ಧೈರ್ಯವಾಗಿ ಅದನ್ನು ಫೇಸ್ ಮಾಡುವ ಎಬಿಲಿಟಿಗಳನ್ನು ಕಳ್ಕೊಂಡ್ಬಿಡ್ತೀವಿ. ಸೊ ಈ ಪ್ರಾಸೆಸ್ ಆಫ್ ಪರ್ಫಾರ್ಮೆನ್ಸ್ನಲ್ಲಿ ನಿಮಗೆ ಸಿಗ್ತಕ್ಕಂಥ 3ನೇ ಪದ ಕ್ರಿಯೇಟಿವಿಟಿ. ನಿಮ್ಮಲ್ಲಿ ಯಾವತ್ತೂ ನಾವೆಲಿಸ್ಟಿಕ್ ಥಿಂಕಿಂಗ್ ಇರಬೇಕು. ನಾನು ಏನೋ ಒಂದು ಕೆಲಸವನ್ನು ಮಾಡಿದ್ರೆ ಇದನ್ನು ವಿಶಿಷ್ಟವಾಗಿ ಹೊಸದಾದಂಥ ರೀತಿಯಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಮನೆಯಲ್ಲಿ ತಾಯಿನೇ ನೋಡಿ, ಪ್ರತಿದಿನ ಕೊಡೋ ಅಡುಗೆ ಅದೇ ಆಹಾರ ಕೊಡ್ತಾರೆ, ಅದೇ ಉಪ್ಪಿಟ್ಟು ಕೊಡ್ತಾರೆ, ಅದೇ ಚಿತ್ರಾನ್ನ ಕೊಡ್ತಾರೆ, ಅದೇ ಇದು ಕೊಡ್ತಾರೆ. ಆದರೆ ಆ ಆಹಾರ ಪ್ರತಿದಿನ ನಮ್ಮ ಮುಂದೆ ತಂದಿಡುವಾಗ ಅದರಲ್ಲಿ ಏನೋ ಒಂದು ವೈಶಿಷ್ಟ್ಯತೆ ಕಾಣುತ್ತೆ. ಒಂದು, ತಾಯಿ ನಮಗೆ ಬೇಕಾದಂಥ ಸಂದರ್ಭದಲ್ಲಿ
ನಮಗೋಸ್ಕರ ಪ್ರೀತಿಯಿಂದ ತನ್ನ ಎಲ್ಲ ನೋವುಗಳನ್ನು ಬದಿಗಿಟ್ಟು ಮಾಡಿಕೊಡುವಂಥ ರಿಸಲ್ಟ್. ಹಾಗಾಗಿ ಆಕೆಯ ಯಶಸ್ಸನ್ನು ನಾವು ಯಾವತ್ತೂ ಕಡೆಗಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಿಮ್ಮ ನಾವೆಲಿಸ್ಟಿಕ್ ಥಿಂಕಿಂಗ್ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ, ಆ ಮಟ್ಟದಲ್ಲಿ ನೀವು ಆ ಯಶಸ್ಸನ್ನು ಪಡ್ಕೊಳ್ಳೋಕ್ಕಾಗತ್ತೆ. 4ನೇ ಪದ ಕೊಲಾಬರೇಟಿವ್ ಸಿಸ್ಟಮ್. ನಾನು ನನ್ನದೇ ಆದಂಥ ಒಂದು ಯಶಸ್ಸಿನ ಜೊತೆಗೆ ಇತರರ ಯಶಸ್ಸನ್ನು ಕೂಡ ನಾನು ಅದಕ್ಕೆ ಮೆಟ್ಟಿಲಾಗಿ ಸೇರಿಸ್ಕೊಂಡ್ಬಿಟ್ರೆ ನನ್ನ ಎಫಿಷಿಯನ್ಸಿ ಆಫ್ ಸಕ್ಸಸ್ ಇನ್ಕ್ರೀಸ್ ಆಗುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಸಾಕಷ್ಟು ಜನಗಳು ಪ್ರಖ್ಯಾತರಾದಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಒಬ್ಬರು ನಮಗೆಲ್ರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಡಾಕ್ಟರ್ ಕಲಾಂರವರು. ಅವರು ಯಾವ ಕೆಲಸವನ್ನಾದರೂ ಹಿಡೀಲಿ, ಅದರಲ್ಲಿ ಸಕ್ಸಸ್ ಅವ್ರಿಗೆ 100% ಸಿಗೋದು. ತಮ್ಮ ಸಾಧನೆ ಅವರು ಯಾವತ್ತೂ ಕೂಡ ತಮ್ಮಿಂದ ಆದದ್ದು ಅಂತ ಹೇಳ್ಕೊಳ್ತಾ ಇರಲಿಲ್ಲ. ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ನಡೆಸಿದ್ದು ಅಂತ ಕಾರ್ಯಕ್ರಮ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಇಂಥ ಮಹನೀಯರ ಯಶಸ್ಸುಗಳ ಸಾಧನೆಯ ಹಾದಿಗಳನ್ನು ನಾವು ನಮ್ಮಲ್ಲಿ ಪರಿಚಯಿಸಿಕೊಂಡು ಮುನ್ನಡೆಯೋದಾದರೆ ಸಕ್ಸಸ್ನ ಎಫಿಷಿಯನ್ಸಿ, ರೇಟ್ ಆಫ್ ಸಕ್ಸಸ್ ಎರಡೂ ಇನ್ಕ್ರೀಸ್ ಆಗುತ್ತೆ. ಹೇಗೆ? ಒಂದು ಎಕ್ಸ್ಟೆನ್ಸಿವ್ ರೀಡಿಂಗಿಂದ ಸಾಕಷ್ಟು ಅಧ್ಯಯನ ಮಾಡಬೇಕು, ಸಾಕಷ್ಟು ಮನನವನ್ನು ಮಾಡಬೇಕು, ಸಾಕಷ್ಟು ವಿಚಾರಧಾರೆಗಳ ಮಂಥನವನ್ನು ನಾವು ಮಾಡ್ಕೋಬೇಕು. ಇದು ಎಷ್ಟು ನೀವು ಮಾಡ್ತೀರಾ ಅಷ್ಟು ವಿಷಯ ಸಂಗ್ರಹ ನಿಮ್ಮಲ್ಲಾಗತ್ತೆ. ಡಾಕ್ಟರ್ ಕಲಾಂ ಅಂತವರು ತುಂಬಿದ ಕೂಡ ಆಗೋದಕ್ಕೆ ಸಾಧ್ಯ ಆದದ್ದು ಆ ಎಕ್ಸ್ಟೆನ್ಸಿವ್ ರೀಡಿಂಗ್ನಿಂದ. ನಾನು ಪರ್ಸ್ನಲ್ ಆಗಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಗಂಟೆಯ ಭಾಷಣ ಅವ್ರು ಮಾಡೋದಿದ್ದರೆ 2:30 to 3 ಗಂಟೆಗೆ ಅದರ ಮೇಲೆ ತಮ್ಮ ಸಮಯವನ್ನು ಕಳೀತಾ ಇದ್ರು ಆ ಭಾಷಣಕ್ಕೋಸ್ಕರ. ತಮ್ಮ ಕೊನೆಯ ಭಾಷಣವನ್ನು ಕೂಡ ರಾತ್ರಿ ಇಡೀ ತಮ್ಮ ಜರ್ನಿಯಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಹೋಗ್ತಾರೆ. ಮಾರನೇ ದಿನ ಅದನ್ನು ತಲುಪಿಸ್ಬೇಕು ಜನಗಳಿಗೆ ಅನ್ನುವಂಥ ಒಂದು ಉತ್ಸುಕತೆಯಿಂದ ಇಡೀ ರಾತ್ರಿಯನ್ನು ಜವಾಬ್ದಾರಿಯನ್ನು ಹೊರತು ಆ ಪ್ರಿಪ್ರೇಷನ್ಸನ್ನು ಮಾಡಿದ್ರು. ಹಾಗಾಗಿ ಅವರು ಏನೇ ಮಾತಾಡಿದ್ರು ಅದರಲ್ಲಿ ನಮಗೊಂದು ಸಕ್ಸಸ್ ಕಾಣ್ತಾರೆ. ಅಂಥ ನೂರಾರು ಜನರ ಎಕ್ಸಾಂಪಲ್ಸ್ ನಾನು ನಿಮ್ಮ ಮುಂದೆ ಇಡಬಲ್ಲೆ. ಇವರೆಲ್ಲ ಆ ಸಕ್ಸಸ್ಸನ್ನು ಪಡ್ಕೊಂಡಂಥ ಕಾರಣವೇ ಅದು. ಸ್ಟೀವ್ ಜಾಬ್ಸ್ ಇಡೀ ಜಗತ್ತಿಗೆ ಶ್ರೇಷ್ಠವಾದಂಥ ಆ್ಯಪಲನ್ನು ಕೊಟ್ಟರು. ಆ ಆ್ಯಪಲ್ ನಮ್ಮದಾದಂಥದ್ದು ಕಾರಣ ನಮ್ಮ ಎಲ್ಲರ ಭಾವನೆಗಳ ಹಿಂದೆ ಇರ್ತಕ್ಕಂಥ ಭಾವನಾತ್ಮಕ ಸಂಬಂಧಗಳನ್ನು ಆ ಅತಿ ಚಿಕ್ಕದಾದಂಥ ಸ್ಮಾರ್ಟ್ಫೋನ್ನಲ್ಲಿ ಹಿಡಿದ್ರವರು. ಆ ಹಿಡಿದಿಟ್ಟದ್ದು ನಮ್ಮದು ಮಾಡಿಸಿದ್ರವರು. ಇದು ಯಶಸ್ಸು. ಕೊನೆಯದಾದಂಥ ಒಂದು ಬಹಳ ಮುಖ್ಯವಾದಂಥದ್ದು ಪ್ರಿನ್ಸಿಪಲ್ಡ್. ಯು ನೀಡ್ ಟು ಬಿ ಪ್ರಿನ್ಸಿಪಲ್ಡ್ ಟು ಅಚೀವ್ ಎನಿಥಿಂಗ್. ನಮ್ಮಲ್ಲಿ ಜೀವನದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ ಹಲವಾರು ದಾರಿಗಳಿದ್ದರೆ ಒಂದು ವೈಶಿಷ್ಟ್ಯವಾದಂಥ ದಾರಿ ಅಂದರೆ ನಿಮ್ಮನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಆ ಚರಿತ್ರೆಯಲ್ಲಿ ರೂಪಿಸ್ಕೊಳ್ಳೋದು. ಆ ಪ್ರಿನ್ಸಿಪಲ್ಸ್ ನಿಮ್ಮದಾಗಬೇಕು. ಎಷ್ಟೋ ಮಹನೀಯರ ಹತ್ರ ನಾನು ಕೇಳಿದ್ದೀನಿ ಈ ವಿಷಯ, ನಾನು ಅರಿತುಕೊಂಡಿದ್ದೀನಿ. ನೋಡಿ, ಬಹಳ ಮುಖ್ಯವಾದಂಥದ್ದು, ಬಹಳ ಬೇಗ ಹೇಳುವಂಥದ್ದು. ದಿನ ಬೆಳಗ್ಗೆ ಎದ್ದು ನಮ್ಮನ್ನು ನಾವು ಸ್ವಚ್ಛಗೊಳಿಸ್ಕೊಂಡು ಕೂಡಲೇ 1-1.5 ಗಂಟೆ ಒಂದೇ ಕಡೆ ಮನಸ್ಸಿಟ್ಟು ಯಾವುದಾದ್ರೂ ಒಂದಷ್ಟು ವಿಷಯವನ್ನು ಓದಿ ಸಂಗ್ರಹಣೆ ಮಾಡ್ಕೊಳ್ಳೋದು ಮನಸ್ಸಿಗೆ. ನೀವು ಯಾರೇ ಒಬ್ಬ ಸಕ್ಸಸ್ಸರ್ನ ನೋಡಿ ಫ್ರೆಂಡ್ಸ್, ಅವರೆಲ್ಲ ಎಕ್ಸಾಸ್ಟಿವ್ ಮತ್ತು ಎಫೆಕ್ಟಿವ್ ರೀಡರ್ಸ್ ಆಗಿದ್ದರು. ಆ ಬೆಳಿಗ್ಗೆ ಆ ಮುಹೂರ್ತದಲ್ಲಿ ಎದ್ದು ಕೂತು ಓದೋದಿದೆಯಲ್ಲ, ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಪ್ಲೆಷರ್ ಆಫ್ ಲರ್ನಿಂಗ್ ಮತ್ತು ಅರ್ನಿಂಗ್ ಆಫ್ ನಾಲೆಡ್ಜ್ ಅದಕ್ಕೆ ಕೊನೆಯೇ ಇಲ್ಲ. ಯಾಕೆಂದರೆ ನಾನೇ ಸ್ವತಃ ಇದನ್ನು ಪ್ರತಿದಿನ ಅಭ್ಯಾಸ ಮಾಡ್ತೀನಿ. ಆ ಬೆಳಿಗ್ಗೆಯ 1 ಗಂಟೆಗಳ ಒಂದು ಓದುವ ಒಂದು ಆಲೋಚನೆ ಏನಿದೆಯಲ್ಲ, ಅದು ಏನೋ ಒಂದು ಎನರ್ಜಿ ಕೊಡುತ್ತೆ ಇಡೀ ದಿನಕ್ಕೆ. ಈ ಪ್ರಿನ್ಸಿಪಲ್ಡ್ ಲೈಫ್ ಬಹಳ ಅಗತ್ಯ. ಇನ್ನು ನಿತ್ಯ ಜೀವನದಲ್ಲೂ ಅಷ್ಟೇ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೋಬೇಕು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯುವಂಥ ನಿಮ್ಮಂಥ ಹಲವಾರು ವಿದ್ಯಾರ್ಥಿಗಳಲ್ಲಿ ಈ ಪ್ರೈಮ್ ಸಕ್ಸಸ್ ನಿಮ್ಮ ಮುಂದೆ ಕೇಳುವಂಥ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಾವು ಕೊಡ್ತಕ್ಕಂಥ ಮಾಹಿತಿಯನ್ನು ಚಾಚೂ ತಪ್ಪದೆ
ಎಕ್ಸಾಸ್ಟಿವ್ ಪ್ರಿಪ್ರೇಷನ್ ನೀವು ಮಾಡಿದ್ದಾದರೆ ಫ್ರೆಂಡ್ಸ್ 100% ಸಕ್ಸಸ್ ನಿಮ್ಮದಾಗುತ್ತೆ. ಅದಕ್ಕೆ ಎಲ್ಲ ಕಡೆ ಕೇಳುವಂಥದ್ದು ಹೂ ಈಸ್ ಗೋಯಿಂಗ್ ಟು ಬಿ ದ ವಿನ್ನರ್ ಅಂತಂತ. ಹೂ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ಲೂಸರ್, ಹೀ ಈಸ್ ಕಾಲ್ಡ್ ವಿನ್ನರ್ ಅಂತಂತ. ಎಷ್ಟು ಸಿಂಪಲ್ ಡೆಫಿನೇಷನ್ ನೋಡಿ. ಆ್ಯಂಡ್ ನಾವು ಹೂ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ಲೂಸರ್? ಹೂ ನೆವರ್ ಲೂಸಸ್ ಎನಿ ಆಫ್ ದ ಕಾಂಪಿಟೀಷನ್ಸ್. ನ್ಯಾಚುರಲಿ ಹೀ ಈಸ್ ಕಾಲ್ಡ್ ಅಸ್ ವಿನ್ನರ್ ಅಥವಾ ಸಕ್ಸಸ್ಸರ್. ಹೇಗಾಗಕ್ಕೆ ಸಾಧ್ಯ? ಯಾವುದೇ ಒಂದು ಕಾಂಪಿಟೀಷನ್ ಇರಲಿ, ಯಾಕೆ ನಾವು ಅದರಲ್ಲಿ ಸೋಲೋದಿಲ್ಲ? ಯಾವುದೇ ಒಂದು ಜರ್ನಿ ಆಗಿರಲಿ, ನಾವು ಯಾಕೆ ಸೋಲೋದಿಲ್ಲ ಅಂತಂದರೆ ನಮ್ಗದ್ರಲ್ಲಿರ್ತಕ್ಕಂಥ ಕಮಿಟ್ಮೆಂಟ್, ನಮ್ಗದ್ರಲ್ಲಿರ್ತಕ್ಕಂಥ ಹಾರ್ಡ್ ವರ್ಕ್ನ ಎಬಿಲಿಟೀಸ್, ಯುಕ್ತಿ ಶಕ್ತಿ ನಮ್ಮದಾದರೆ ಫ್ರೆಂಡ್ಸ್, ಚೈತನ್ಯ ತಾನಾಗಿ ತಾನು ಕೂಡಿ ಬರುತ್ತೆ ಅಂತ ವಿವೇಕಾನಂದರು ಯಾವಾಗಲೂ ಹೇಳ್ತಾಯಿದ್ರು. ಮತ್ತೊಂದು ಕಡೆ ಶಂಕರಾಚಾರ್ಯರು ವರ್ಣನೆ ಮಾಡ್ತಾರೆ, ಮನಸ್ಸನ್ನು ಪರಿಪೂರ್ಣವಾಗಿ ಶುದ್ಧವಾಗಿಟ್ಕೊಂಡು ವಿವೇಚನೆಯನ್ನು ಶಕ್ತಿಯುತವಾದಂಥ ಹರಿತವಾದಂಥ ಆಲೋಚನೆಗಳಿಗೆ ಸೇರಿಸಿದ್ರೆ ಸಕ್ಸಸ್ ಅನ್ನೋದು ಬರುವಂಥದ್ದೇ ನಮ್ಮ ಹಾದಿಯಂತೆ. ನಿಮ್ಮ ಮುಂದೆ ಇರ್ತಕ್ಕಂಥ ಸ್ಕ್ರೀನ್ ರನ್ವೇ ಅನ್ನುವಂಥ ಸಕ್ಸಸ್ ಇದೆಯಲ್ಲ ಫ್ರೆಂಡ್ಸ್, ಇದು ವೈಶಿಷ್ಟ್ಯವಾದಂಥ ಜಾಗ ಯಾವುದೇ ಏರ್ಪೋರ್ಟ್ನಲ್ಲಿ. ಆ ಸಕ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ, ಆ ವಿನ್ನರ್ಸ್ ನೀವಾಗೋದಕ್ಕೆ ಪ್ರೈಮ್ ಸಕ್ಸಸ್ ಸದಾ ನಿಮ್ಮ ಜೊತೆ ನಿಲ್ಲತ್ತೆ. ಈ ಥರದ ಒಂದು ಸಕ್ಸಸ್ ಜರ್ನಿಯನ್ನು ನೀವು ಹೊಂದಿ ನಿಮ್ಮ ಎಲ್ಲ ಒಂದು ಕಷ್ಟಗಳು ದೂರವಾಗಬೇಕು, ಒಂದು ಸ್ಟ್ರಾಂಗ್ ಲೀಡರ್ ಆಗಿ ನಮ್ಮ ದೇಶಕ್ಕೆ ನೀವು ವಾಪಸ್ ಸಿಗಬೇಕು. ನಿಮ್ಮ ವಿವೇಚನೆಗೆ ಬಂದಿರತಕ್ಕಂಥ IQಗಳಾಗಲಿ, EQಗಳಾಗಲಿ, CQಗಳಾಗಲಿ, ಇಂಟೆಲಿಜೆಂಟ್ ಕೋಷಂಟ್, ಎಮೋಷ್ನಲ್ ಕೋಷಂಟ್, ಕಾನ್ಷಿಯಸ್ನೆಸ್ ಕೋಷಂಟ್ಗಳು ನಿಮಗೆ, ನಿಮ್ಮ ವಿವೇಚನೆಗೆ ದೇವರು ನಿಮಗೊಂದು ಶಕ್ತಿಯಾಗಿ ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ಮಾರ್ಗಕ್ಕೆ ರೂಪಿಸ್ಕೊಂಡು ನಿಮ್ಮ ಈ ಜೀವನ ಸಕ್ಸಸ್ಫುಲ್ ಆಗಲಿ ಅನ್ನುವಂಥ ಆಶಯದೊಂದಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.